ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ಒಂದು ನ್ಯೂ ಡಿಸೈನು, ಅಂದರೆ ಡಿಸೈನ್ ಬಂದು ತುಂಬ ದಿನ ಆಗಿದೆ. ಬಟ್ ಏನಂದರೆ ನಾನು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ, ಕಟ್ವರ್ಕ್ ಡಿಸೈನ್ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಒಬ್ಬ ಕಸ್ಟಮರು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದಾರೆ. ಸಾರಿ, ನನ್ನ ಹೆಲ್ತ್ ಇಶ್ಯೂ ಇದೆ, ವಾಯ್ಸು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸ್ವಲ್ಪ ವಾಯ್ಸು ತುಂಬ ಅಂದರೆ ತುಂಬ ಫೀವರ್ ಇದೆ. ಸೊ ಪಾಪ ಅವ್ರು ಕೇಳ್ತಿದ್ದಾರೆ, ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಜರಿ ಥ್ರೆಡ್ಸು ಜಾಸ್ತಿ ಬ್ರೇಕ್ ಆಗ್ತಿದೆ ಅಕ್ಕ, ವರ್ಕ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ದಾರೆ. ಸೊ ಏನು ಮಾಡಬೇಕು ಅಂತಂದರೆ, ನೋಡಿ ಜರಿ ಥ್ರೆಡ್ಸ್ ಯಾಕೆ ಜಾಸ್ತಿ ಕಟ್ಟಾಗುತ್ತೆ ಅಂದರೆ, ನೋಡಿ ಇಲ್ಲಿ ಲೂಸು ಟೈಟ್ ಇದ್ರೂ ಕಟ್ಟಾಗುತ್ತೆ ನಿಮಗೆ. ಅಂದರೆ ಇಲ್ಲಿ ಟೈಟ್ ಇದ್ದು ಅಲ್ಲಿ ಮೇಲ್ಗಡೆ ಲೂಸ್ ಇತ್ತು ಅಂದ್ಕೊಳ್ಳಿ, ಕಟ್ಟಾಗುತ್ತೆ. ಸೇಮ್ ಒಂದೇ ಲೆವೆಲಲ್ಲಿರಬೇಕು. ಮತ್ತು ಕೆಳಗಡೆ ಕೇಸು ಬಾಬಿನೂ ಅಷ್ಟೇ, ಇದ್ರ ಏನು ಮಾಡಿರ್ತೀರೋ ಟೈಟ್ ಲೂಸ್ ಮಾಡಿರ್ತೀರೋ ಸೇಮ್ ಕೆಳಗಡೆನೂ ಸ್ವಲ್ಪ ಈಸಿಯಾಗಿ ಬರಬೇಕು. ಅಂದರೆ ಬಾಬಿನ್ ಕೇಸಲ್ಲಿ ನಿಮಗೆ ಈಸಿಯಾಗಿ ಬರಬೇಕು. ಇದೊಂದು ಟಿಪ್ಪು. ನೆಕ್ಸ್ಟ್ ಟಿಪ್ ಬಂದು ನೋಡಿ, ಇದು ಜರಿ ಇರುತ್ತಲ್ವ, ಇದು ಜರಿಯಲ್ಲೇ ನಾನು ಜರಿ ಆಲ್ಮೋಸ್ಟ್ ಜಾಸ್ತಿ ಜರಿನೇ ನಾನು ವರ್ಕ್ ಮಾಡ್ತೀನಿ. ನನ್ನ ವಿಡಿಯೋದಲ್ಲಿ ನೋಡಿ, ನಾನು ತುಂಬ ಅಂದರೆ ಜರಿ ಯೂಸಸ್ಸೇ ಜಾಸ್ತಿ ಮಾಡ್ತೀನಿ. ನಿಮಗೆ ಪದೇ ಜರಿ ಕಟ್ಟಾಗ್ತಿದೆ ಅಂದರೆ ಒಂದು ಡಿಸೈನ್ಸ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೇಕು. ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಗ ಜರಿ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನೋಡಿ, ನಾನು ಇದಕ್ಕೆ ಜರಿ ಯೂಸ್ ಮಾಡಬೇಕು. ಬಟ್ ಏನಾದರೂ ಸಿಂಪಲ್ ಡಿಸೈನ್ ಆದರೂ, ನಾನು ಹೆವಿ ಡಿಸೈನ್ ಆದರೂ ಜರಿ ಯೂಸ್ ಮಾಡ್ತೀನಿ. ಅದು ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ನೋಡಿ ಈಗ ಜರಿ ಕಟ್ಟಾಗ್ತಿದೆ ಅಂದರೆ ಜಸ್ಟ್ ಒಂದು ಡ್ರಾಪ್ ಆಯಿಲ್ ಮಾಡ್ತೀನಿ. ನೋಡಿ ಈ ರೀತಿ ಆಯಿಲಿಂಗ್ ಮಾಡ್ಕೊತೀನಿ. ಓಕೆನಾ, ಕಾಣಿಸ್ತಿದೆ ಅಂದ್ಕೊತೀನಿ. ಆಯಿಲಿಂಗ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟು ನೋಡಿ, ಇಲ್ಲೂ ಅಷ್ಟೇ 1ಕ್ಕೆ 2 ಕ್ಯಾನ್ವಸ್ ಹಾಕಿರ್ತೀನಿ. ಇದಿಲ್ಲ ಫ್ಯೂಸಿಂಗ್ ಪೇಪರು, 1ಕ್ಕೆ 2 ಹಾಕಿರ್ತೀನಿ. ಹಾಗೆ ನೋಡಿ ಇಲ್ಲೂ ಅಷ್ಟೇ, ನೀವು ನೈಟ್ ಮಲಗುವಾಗ ಇಲ್ಲಿ ಪೂರಾ ಮಿಷಿನ್ ಮೇಲೆ ನೀವು ಒಂದು 3 ಡೇಸ್ಗೆ ಇಲ್ಲ 1 ವೀಕ್ 2 ಟೈಮ್ಸ್ ಆದ್ರೂ ಈ ಹೋಲಲ್ಲಿ ನೈಟು ಹಾಕ್ಬಿಡ್ಬೇಕು. ಆಯಿಲ್ ಹಾಕಿದ್ರೆ ಅದು ಫ್ರೀಯಾಗಿ ಬರುತ್ತೆ. ಮತ್ತು ನೋಡಿ ಹಾಗೆ ಇಲ್ಲಿ ಹೋಲ್ ಇರುತ್ತೆ ನೋಡಿ, ಇಲ್ಲಿ ಹೋಲ್ ಇದೆಯಲ್ವ, ಈ ಹೋಲಲ್ಲೆಲ್ಲ ಈ ರೀತಿ ಆಯಿಲ್, ನಿಮಗೂ ಸ್ವಲ್ಪ ಆಯಿಲು ಒಂದು ಡ್ರಾಪ್ ಆದರೆ ಸಾಕು. ಜಸ್ಟ್ ಒಂದು ಡ್ರಾಪಲ್ಲಿ ನೀವು ಆಯಿಲ್ ಹಾಕಿದ್ರೆ ಮಿಷೀನು ಕೂಡ ನಿಮಗೆ ಸೌಂಡ್ ಬರೋಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಡಿಸೈನ್ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಓಕೆನಾ, ಈ ಟಿಪ್ ಯೂಸ್ ಆಗಿದೆ ಅಂದ್ಕೊತೀನಿ. ಮತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.